ಹೆಲೋ, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಡಿವೈನ್ ಕಾಲ್. ಇವತ್ತು ನಾವು ನಿಮ್ಮ ಪರ್ಸನ್ ನಿಮ್ಮನ್ನು ಹೇಗೆ ವ್ಯೂ ಮಾಡ್ತಾರೆ, ಅವರ ದೃಷ್ಟಿಯಲ್ಲಿ ನೀವು ಯಾವ ಥರ ಇದ್ದೀರಾ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ಅಥವಾ ನಿಮ್ಮಲ್ಲಿರೋ ಏನು ಕ್ವಾಲಿಟೀಸ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ, ಇನ್ನು ನೀವು ಏನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಅವ್ರಿಗೆ ಅನಿಸುತ್ತೆ, ಇವನ್ನೆಲ್ಲನೂ ನಾವು ಈ ಒಂದು ವಿಡಿಯೋದಲ್ಲಿ, ಈ ಒಂದು ರೀಡಿಂಗಲ್ಲಿ ನೋಡೋಣ. ಆಲ್ಸೋ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆಗಬಹುದು ಅಥವಾ ಆಗದೇನೂ ಇರಬಹುದು. ಆದ್ದರಿಂದ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಈ ವಿಡಿಯೋನ ನೋಡಬೇಕಾದ್ರೆ ದಯವಿಟ್ಟು ಓಪನ್ ಮೈಂಡಿಂದ ವಿಡಿಯೋನ ನೋಡಿ. ಸೊ ಆ್ಯಸ್ ಆಲ್ವೇಸ್ ಇಲ್ಲಿ 2 ಪೈಲ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಒಂದು ಬಂದು ಪೈಲ್ 1, ಹಾಗೆ ಇನ್ನೊಂದು ಪೈಲ್ 2. ಓಕೆ, ಸೊ ನಿಮಗೆ ಯಾವ ಪೈಲ್ನ ನೋಡಿದ್ರೆ ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನಿಸ್ತಾ ಇದೆ, ಯಾವ ಪೈಲ್ಗೆ ನೀವು ಹೆಚ್ಚು ಅಟ್ರಾಕ್ಟ್ ಆಗ್ತಿದ್ದೀರಾ, ಆ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಐಲ್ ಸಿ ಯು ಅಟ್ ಯುವರ್ ರೀಡಿಂಗ್. ವೆಲ್ಕಮ್ ಟು ಯುವರ್ ರೀಡಿಂಗ್ ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ ನಿಮ್ಮ ಪರ್ಸನ್ ನಿಮ್ಮನ್ನು ಹೇಗೆ ವ್ಯೂ ಮಾಡ್ತಾರೆ ಅಂತ ನೋಡೋಣ. ಓಕೆ, ಸೊ ಲೆಟ್ಸ್ ಸಿ. ಸೊ ಯೂನಿವರ್ಸ್ ದಯವಿಟ್ಟು ನನಗೆ ಗೈಡ್ ಮಾಡಿ, ಪೈಲ್ ನಂಬರ್ 1 ಮನಸ್ಸಲ್ಲಿರೋ ವ್ಯಕ್ತಿ ಅವ್ರನ್ನ ಹೇಗೆ ವ್ಯೂ ಮಾಡ್ತಾರೆ. ಯೂನಿವರ್ಸ್ ಕೈಂಡ್ಲಿ ಗೈಡ್ ಮೀ. ಓಕೆ, ಪೈಲ್ ನಂಬರ್ 1, ನಿಮ್ಮ ವ್ಯಕ್ತಿಗೆ ನೀವು ತುಂಬ ಕೇರಿಂಗ್, ಗಿವಿಂಗ್, ನರ್ಚರಿಂಗ್ ಅಂತ ಅನಿಸುತ್ತೆ. ಹಾಗೆ ನೀವು ತುಂಬ ಒಂದು ಅಟ್ರಾಕ್ಟಿವ್ ಪವರ್ ನಿಮ್ಮಲ್ಲಿದೆ. ನೀವು ಬಯಸಿದ್ದನ್ನೆಲ್ಲ ನಿಮ್ಮ ಲೈಫಲ್ಲಿ ನೀವು ಪಡ್ಕೊಳ್ಳೋ ಶಕ್ತಿ ಇದೆ ಅಂತ ನಿಮ್ಮ ಪರ್ಸನಿಗೆ ಅನಿಸುತ್ತೆ. ಸೊ ನೀವಿಬ್ಬರು ಕ್ಯಾಶುವಲ್ ಹ್ಯಾಂಗ್ಔಟ್ಸ್ ಅಥವಾ ಮ್ಯೂಚುವಲ್ ಫ್ರೆಂಡ್ಸ್ ಮೂಲಕ ಮೀಟಪ್ ಆಗಿರಬಹುದು, ಅಥವಾ ಒಂದೇ ಅಪಾರ್ಟ್ಮೆಂಟಲ್ಲಿ ಇರಬಹುದು. ಸೊ ಈ ವ್ಯಕ್ತಿ ನಿಮ್ಮ ಜೊತೆ ಇದ್ದಷ್ಟು ಹೊತ್ತು ಅವ್ರಿಗೆ ಏನೋ ಒಂದು ಸೇಫ್ ಫೀಲಿಂಗ್ ಆಗುತ್ತೆ. ಆ್ಯಂಡ್ ನೀವು ಅವ್ರಿಗೆ ಒಂದು ಒಳ್ಳೆ ಸ್ಪೇಸ್ ಕ್ರಿಯೇಟ್ ಮಾಡಿಕೊಡ್ತೀರಾ. ಒಂದು ಹೀಲಿಂಗ್ ಎನರ್ಜಿ ಥರ ಫೀಲ್ ಆಗುತ್ತೆ ಅವ್ರು ನಿಮ್ಮ ಜೊತೆ ಇದ್ದಷ್ಟು ಹೊತ್ತು. ಆ್ಯಂಡ್ ಸಮ್ ಡಿವೈನ್ ಪ್ರೊಟೆಕ್ಷನ್, ದೆರ್ ಇಸ್ ನಥಿಂಗ್ ಟು ವರಿ ಇಫ್ ಯು ಆರ್ ದೇರ್ ಅನ್ನೋ ಥರ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ಆಲ್ಸೋ ವೆರಿ ಒಂದು ಸೇಫ್, ಈಸಿ ಗೋಯಿಂಗ್ ಪರ್ಸನ್ ನೀವು ಅಂತಾನು ಅನಿಸುತ್ತೆ. ವೆರಿ ಹಾನೆಸ್ಟ್, ವೆರಿ ಲಾಯಲ್, ವೆರಿ ಹಂಬಲ್ ಆ್ಯಂಡ್ ವೆರಿ ಡೌನ್ ಟು ಅರ್ತ್ ಪರ್ಸನ್ ನೀವು ಅಂತಲೂ ಸಹ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಅವ್ರ ಪ್ರಕಾರ ನೀವಿಬ್ಬರು ಜೊತೆಲಿದ್ದರೆ ಇಬ್ಬರು ಒಟ್ಟಿಗೆ ಗ್ರೋ ಆಗಬಹುದು, ಇಂಡಿವಿಜುವಲಿನೂ ಸಹ ಗ್ರೋ ಆಗಬಹುದು, ಆ್ಯಂಡ್ ಇಬ್ಬರು ಒಟ್ಟಿಗೆ ಸಹ ಗ್ರೋ ಆಗಬಹುದು ಈ ರಿಲೇಷನ್ಶಿಪ್ಪಲ್ಲಿ ಅಂತಲೂ ಸಹ ಅವ್ರಿಗೆ ತುಂಬ ಅನಿಸುತ್ತೆ. ಆಲ್ಸೋ ಸಮ್ಟೈಮ್ಸ್ ನೀವು ತುಂಬ ಇಂಪೇಷಂಟಾಗಿ ಬಿಹೇವ್ ಮಾಡ್ತೀರಾ, ಕೆಲವು ಸಣ್ಣ ಪುಟ್ಟ ವಿಷಯಗಳಿಗೆ ಬೇಗ ರಿಯಾಕ್ಟ್ ಮಾಡ್ತೀರಾ ಅಂತ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಥಿಂಕ್ ದೇ ವಾಂಟ್ ಟು ಡೆಡಿಕೇಟ್ ಒನ್ ಪರ್ಟಿಕ್ಯುಲರ್ ಲವ್ ಸಾಂಗ್ ಟು ಯು. ಪ್ರಾಬಬ್ಲಿ ಅದು ನಿಮಗೆ ಗೊತ್ತಿರುತ್ತೆ, ನಿಮ್ಮ ಜೊತೆ ಇದ್ದಾಗ ಅವರು ಅದನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿ ಹೇಳಿರಲೂಬಹುದು. ಸೊ ದೇ ಫೀಲ್ ದಟ್ ಈ ಒಂದು ಸಾಂಗ್ ಥರನೇ ನಿಮ್ಮ ಜೊತೆ ಇರೋ ರಿಲೇಷನ್ಶಿಪ್ಪು ಹೇಗೆ ಆ ಸಾಂಗಲ್ಲಿ ಒಂದು ಲಿರಿಕ್ಸ್ ಆಗಿರಬಹುದು, ರಿದಮ್ ಆಗಿರಬಹುದು, ಮ್ಯೂಸಿಕ್ ಆಗಿರಬಹುದು, ಎಲ್ಲ ಹೇಗೆ ಸಿಂಕ್ ಆಗುತ್ತೆ, ಹಾಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎವ್ರಿಥಿಂಗ್ ಈಸ್ ಇನ್ ಸಿಂಕ್ ಅಂತ ಕೂಡ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಪರ್ಸನ್ಗೆ ಯು ಆರ್ ಅ ವೆರಿ ಗ್ರೇಸ್ಫುಲ್ ಹ್ಯೂಮನ್ ಬೀಯಿಂಗ್ ಅಂತ ಅನಿಸುತ್ತೆ. ಯೂಶ್ವಲ್ ಆಗಿ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ವೆನ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್, ಹೈ ಟೈಮ್ಸಲ್ಲಿದ್ದಾಗ, ಹ್ಯಾಪಿ ಮೂಮೆಂಟ್ಸಲ್ಲಿ ಎಲ್ಲರೂ ಸಾಥ್ ಕೊಡ್ತಾರೆ. ಬಟ್ ನೀವು ನಿಮ್ಮ ವ್ಯಕ್ತಿಗೆ ಸ್ಯಾಡ್ ಮೂಮೆಂಟ್ಸಲ್ಲೂ ಕೂಡ, ಲೋ ಮೂಮೆಂಟ್ಸಲ್ಲೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಾ, ಅವ್ರ ಜೊತೆ ನಿಂತಿದ್ದೀರಾ. ಸೊ ಸಮ್ವೇರ್ ಅವ್ರಿಗೆ ಯು ಆರ್ ಅ ವೆರಿ ಜೆನ್ಯೂನ್, ವೆರಿ ಟ್ರೂ ಪರ್ಸನ್, ವೆರಿ ಹಾನೆಸ್ಟ್ ಪರ್ಸನ್. ಆ್ಯಂಡ್ ನಿಮ್ಮ ಪ್ರೀತಿ ತುಂಬ ಒಂದು ರಿಯಲ್ ಲವ್ ಅಂತ ಕೂಡ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ಅವ್ರಿಗೆ ಇದು ಇನ್ಸ್ಪೈರ್ ಕೂಡ ಮಾಡಿಸುತ್ತೆ. ಆ್ಯಂಡ್ ಆಲ್ಸೋ ನೀವು ಇಫ್ ಯು ಬಿಲೀವ್ ದಟ್ ಈ ರೀಡಿಂಗ್ ನಿಮಗೆ ಅಂತ ಅಂದರೆ, ನೀವು ಕಮೆಂಟ್ ಸೆಕ್ಷನಲ್ಲಿ 1111 ಅಂತ ಕಮೆಂಟ್ ಮಾಡಿ ಎನರ್ಜಿನ ಕ್ಲೇಮ್ ಕೂಡ ಮಾಡ್ಕೋಬಹುದು. ಆ್ಯಂಡ್ ಆಲ್ಸೋ ನಿಮ್ಮ ವ್ಯಕ್ತಿ ಯಾವುದೋ ಒಂದು ಪಾಸ್ಟ್ ರಿಲೇಷನ್ಶಿಪ್ ಬ್ರೇಕಪ್ಪಿಂದ ಈಗಷ್ಟೇ ಹೊರಬರ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೀವು ಅವ್ರ ಲೈಫ್ಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಎಲ್ಲ ಅವ್ರ ಸ್ಯಾಡ್ನೆಸ್, ಹಾರ್ಟ್ ಬ್ರೇಕ್ ಎಲ್ಲನೂ ಒಂಥರ ಹೀಲ್ ಆಗ್ತಾ ಇದೆ ಅಂತ ಅನಿಸುತ್ತೆ. ನಿಮ್ಮ ಜೊತೆ ಒಂದು ಸೇಫ್ ಪ್ಲೇಸ್ ಫೀಲ್ ಆಗುತ್ತೆ, ಒಂದು ಹೀಲಿಂಗ್ ಎನರ್ಜಿ ಅವ್ರಿಗೆ ನೀವು ಕೊಡ್ತೀರಾ. ಓಕೆ, ಬಟ್ ಎಲ್ಲೋ ಸಮ್ವೇರ್ ನೀವು ಎಮೋಷ್ನಲಿ ಕನ್ಫ್ಯೂಸ್ಡ್ ಆಗಿದ್ದೀರಾ ಅಂತ ಅನಿಸುತ್ತೆ. ನಿಮ್ಮ ಪರ್ಸನ್ ತುಂಬ ಮೆಚ್ಯೂರ್ಡ್ ಆಗಿದ್ದಾರೆ, ಗ್ರೌಂಡೆಡ್, ವೆರಿ ಸ್ಟೇಬಲ್ ಪರ್ಸನ್ ಅಂತ ಅನಿಸುತ್ತೆ. ಆ್ಯಂಡ್ ಈ ಕನೆಕ್ಷನಲ್ಲಿ ನೀವು ಬ್ಯಾಲೆನ್ಸ್ನ ಕೊಡ್ತಿದ್ದೀರಾ ಅಂತಲೂ ಸಹ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಇದು ಕ್ಯಾಶುವಲ್ ಫ್ರೆಂಡ್ಶಿಪ್ಪಲ್ಲಿ ಫಸ್ಟ್ ಇನಿಷಿಯಲ್ ಡೇಸಲ್ಲಿ ಸ್ಟಾರ್ಟ್ ಆಗಿರೋವಂಥದ್ದು, ಮತ್ತು ಸ್ಲೋ ಆಗಿ ಡೀಪ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಡೆವಲಪ್ ಆಗಿದೆ. ಆ್ಯಂಡ್ ಇಟ್ಸ್ ಅ ಮ್ಯೂಚುವಲ್ ಫೀಲಿಂಗ್ ಅಂತ ಕೂಡ ಅನಿಸುತ್ತೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಗಿವನ್ ಯು ಸಮ್ ನಿಕ್ ನೇಮ್ ಅಂತ ಅನಿಸುತ್ತೆ. ಓಕೆ, ಅವ್ರಿಗೆ ನಿಮ್ಮನ್ನ ಆ ನಿಕ್ ನೇಮಿಂದ ಕರೆಯೋದು ಬಹಳ ಇಷ್ಟ.
ಆ್ಯಂಡ್ ನಿಮ್ಮ ಬ್ಯೂಟಿ, ನಿಮ್ಮ ಆರಾ ಎಲ್ಲ ಅವ್ರಿಗೆ ಒಂದು ಡಿವೈನ್ ಫೀಲ್ನ ಕೊಡುತ್ತೆ. ಆ್ಯಂಡ್ ಆಲ್ಸೋ ಅವ್ರು ನಿಮ್ಮ ಜೊತೆ ಮಿಂಗಲ್ ಆದಾಗ, ನಿಮ್ಮ ಜೊತೆ ಮಾತಾಡಿದಾಗ ಇವನ್ ದೇ ಫೀಲ್ ಆರಾನು ಗ್ಲೋ ಆಗುತ್ತೆ ಅನ್ನೋ ಥರ ಅವ್ರಿಗೆ ಫೀಲ್ ಆಗುತ್ತೆ. ದೇ ಫೀಲ್ ವೆರಿ ಹ್ಯಾಪಿ ನ್ಯಾಚುರಲ್ ಆಗಿ. ಸಮ್ಟೈಮ್ಸ್ ಎಲ್ಲೋ ಯು ಫೀಲ್ ಇದು ಟೂ ಗುಡ್ ಟು ಬಿ ಟ್ರೂ ಅಂತ ನಿಮ್ಗೆ ಫೀಲ್ ಆಗುತ್ತೆ. ಬಟ್ ಇಟ್ಸ್ ನಾಟ್ ಫೇಕ್. ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ಅದು ಹಾನೆಸ್ಟ್ ಆಗಿದೆ, ರಿಯಲ್ ಆಗಿದೆ. ಅವ್ರ ಕಡೆಯಿಂದ ಫೀಲಿಂಗ್ಸ್ ಖಂಡಿತವಾಗ್ಲೂ ಟ್ರೂ ಆಗಿದೆ. ಆ್ಯಂಡ್ ನಿಮ್ಮ ಮೇಲೆ ಅವ್ರಿಗೆ ತುಂಬ ಅಟ್ರಾಕ್ಷನ್ ಇದೆ, ರೆಸ್ಪೆಕ್ಟ್ ಇದೆ, ಕೇರ್ ಇದೆ, ಅಫೆಕ್ಷನ್ ಇದೆ. ಆ್ಯಂಡ್ ಆಲ್ಸೋ ಅವ್ರಿಗೂ ಅನಿಸುತ್ತೆ ನಿಮಗೆ ಅದೇ ಥರ ಫೀಲಿಂಗ್ಸ್ ಇದೆ ಅಂತ. ಓಕೆನಾ? ಸೊ ನೆಕ್ಸ್ಟ್ ಫ್ಯೂ ವೀಕ್ಸ್ನಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಮೇಜರ್ ಶಿಫ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಟ್ರಸ್ಟ್ ದ ಪ್ರೋಸೆಸ್, ಟ್ರಸ್ಟ್ ಯೂನಿವರ್ಸ್ ಅಂತ ಹೇಳ್ತಾ ಪೈಲ್ ನಂಬರ್ 1 ದಿಸ್ ವಾಸ್ ಯುವರ್ ರೀಡಿಂಗ್. ಐ ಹೋಪ್ ಇದು ನಿಮಗೆ ರೆಸೊನೇಟ್ ಆಯಿತು ಅಂತ. ನಿಮಗೇನಾದರೂ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ, ಟೇಕ್ ಕೇರ್. ವೆಲ್ಕಮ್ ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ ನಿಮ್ಮ ಪರ್ಸನ್ ನಿಮ್ಮನ್ನ ಹೇಗೆ ವ್ಯೂ ಮಾಡ್ತಾರೆ ಅಂತ. ಸೊ ನಿಮ್ಮನ್ನ ನೋಡಿದಾಗ ಅವ್ರ ಮನಸ್ಸಲ್ಲಾಗೋ ಭಾವನೆಗಳೇನು, ನಿಮ್ಮ ಬಗ್ಗೆ ಅವ್ರು ಹೇಗೆ ಫೀಲ್ ಮಾಡ್ತಾರೆ ಈ ಕನೆಕ್ಷನಲ್ಲಿ ನೋಡೋಣ. ಸೊ ಸರಿ, ಈಗ ಆ ವ್ಯಕ್ತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಅಥವಾ ಅವ್ರ ಹೆಸರನ್ನು ತೊಗೊಳ್ಳಿ ಒಂದೆರಡು ಸತಿ ಮನಸ್ಸಲ್ಲಿ. ಸಾಧ್ಯ ಆದರೆ ಅವ್ರ ಫೋಟೋ ಏನಾದರೂ ಇದ್ದರೆ ಅವ್ರ ಫೋಟೋನ ನೋಡಿ ಏನೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಓಕೆ? ಸೊ ಲೆಟ್ಸ್ ಸಿ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಓಕೆ, ಐ ಫೀಲ್ ನೀವು ತುಂಬ ಒಂದು ಸಿಂಪಲ್, ವೆರಿ ಗ್ರೌಂಡೆಡ್ ಪರ್ಸನ್ ಅಂತ. ವೆರಿ ಡೌನ್ ಟು ಅರ್ತ್ ವ್ಯಕ್ತಿ ನೀವು. ನಿಮಗೆ ನೇಚರ್ ಜೊತೆ ಒಳ್ಳೆ ಕನೆಕ್ಷನ್ ಇದೆ. ಹೂಗಳು, ಮರಗಳು, ನೇಚರ್ ಎಲ್ಲನೂ ನಿಮಗೆ ತುಂಬ ಇಂಪಾರ್ಟೆಂಟ್, ತುಂಬ ಹತ್ತಿರ ಅಂತ ಅನಿಸುತ್ತೆ. ಆ್ಯಂಡ್ ನೀವು ಹೆಚ್ಚು ಮೇಕಪ್ ಮಾಡಲ್ಲ, ತುಂಬ ಸಿಂಪಲ್ಲಾಗಿರ್ತೀರ. ಅದೇ ನಿಮಗೆ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುತ್ತೆ. ಆ್ಯಂಡ್ ಈ ವ್ಯಕ್ತಿಗೆ ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಈ ವ್ಯಕ್ತಿಗೆ ನೀವು ತುಂಬ ಹಾನೆಸ್ಟ್, ವೆರಿ ಪ್ಯೂರ್ ಹಾರ್ಟೆಡ್ ಪರ್ಸನ್ ಅಂತಲೂ ಸಹ ಅನಿಸುತ್ತೆ. ಆದರೆ ಅವರು ಏನಂದರೆ ನೀವು ತುಂಬ ಸಿಂಪಲ್, ತುಂಬ ಇನ್ನೋಸೆಂಟ್. ಒಂದು ಸತಿ ಏನೋ ಒಂದು ಸಮ್ ಡೀಪ್ ಪೇಯ್ನ್ ನಿಮ್ಮಲ್ಲಿದೆ ಅನ್ನೋ ಥರ ಅನಿಸುತ್ತೆ. ವೆರಿ ಸೆನ್ಸಿಟಿವ್ ಪರ್ಸನ್. ಓಕೆ? ಆ್ಯಂಡ್ ನಿಮ್ಮ ಸ್ವಭಾವ ಜಾಸ್ತಿ ಹೆಚ್ಚು ಯಾರ ಜೊತೆನೂ ಮಾತಾಡಲ್ಲ, ತುಂಬ ಎಲ್ಲರ ಜೊತೆನೂ ಮಿಂಗಲ್ ಆಗಲ್ಲ. ವೆರಿ ಸೈಲೆಂಟ್, ಇಂಟ್ರೋವರ್ಟ್ ಪರ್ಸನ್ ನೀವು. ಬಟ್ ತುಂಬ ಕಾಮಾಗಿರ್ತೀರ. ಯಾರಾದರೂ ಏನಾದರೂ ಹೇಳಿದರೆ ತುಂಬ ಬೇಗ ರಿಯಾಕ್ಟ್ ಮಾಡಲ್ಲ. ಒಂದು ಒಳ್ಳೆ ಸ್ಪೇಸಲ್ಲಿ ಇರ್ತೀರ ಯಾವಾಗಲೂ. ನಿಮ್ಮ ಆರಾನೂ ಅಷ್ಟೇ ತುಂಬ ಒಂಥರ ಪಾಸಿಟಿವ್, ಬ್ಯೂಟಿಫುಲ್ ಆಗಿದೆ. ಒಬ್ಬ ಲೋನರ್, ಬೌಂಡ್ರೀಸ್ ಇಟ್ಕೊಂಡಿರೋಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು. ಮೇ ಬಿ ನೀವು ಇವ್ರನ್ನ ಯಾವುದೋ ಒಂದು ವರ್ಕ್ ಪ್ಲೇಸಲ್ಲಿ ಮೀಟ್ ಆಗಿರಬಹುದು, ಅಥವಾ ಆಫೀಸಲ್ಲಾಗಿರಬಹುದು, ಸ್ಕೂಲ್ ಅಥವಾ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ ಆಗಿರಬಹುದು, ಅಥವಾ ಇವ್ರು ನಿಮಗೆ ಪ್ರಾಬಬ್ಲಿ ಈ ವ್ಯಕ್ತಿ ಯಾರೋ ಒಬ್ಬರು ಟೀಚರ್ ಇರಬಹುದು, ಅಥವಾ ಮೆಂಟರ್ ಇರಬಹುದು, ಅಥವಾ ಟ್ರೈನರ್, ಈ ಟೈಪ್ ಆಫ್ ಕನೆಕ್ಷನ್ ಕೂಡ ಅನಿಸ್ತಾ ಇದೆ. ಆರ್ ಮೇ ಬಿ ಸಮ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ನೀವಿಬ್ಬರು ಇದ್ದೀರಾ, ಒಂದು ಕೊಲ್ಯಾಬ್ರೇಷನಲ್ಲಿ ಮೀಟಪ್ ಆಗಿದ್ದೀರಾ. ಸೊ ಈ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಈ ವ್ಯಕ್ತಿ ಜೊತೆ ನಿಮ್ಮ ಕನೆಕ್ಷನ್ ತುಂಬ ಫಾರ್ಮಲ್ ಆಗಿದೆ. ನೀವು ತುಂಬ ಮಾತಾಡಲ್ಲ ಅವ್ರ ಜೊತೆ, ತುಂಬ ಇಂಟ್ರ್ಯಾಕ್ಷನ್ ಮಾಡಲ್ಲ. ಮೇ ಬಿ ದಿಸ್ ಪರ್ಸನ್ ಕೆಲವು ವರ್ಷಗಳಿಂದ ಗೊತ್ತಿದ್ರೂ ಸಹ ಒಂದು ಫಾರ್ಮಲ್ ಕನೆಕ್ಷನ್ ಅಷ್ಟೇ. ನೀವು ಅನ್ನೆಸೆಸರಿಯಾಗಿ ಮಾತಾಡೋದಾಗಿರ್ಬಹುದು, ಇದೆಲ್ಲ ಮಾಡೋದಿಲ್ಲ, ಗಾಸಿಪಿಂಗ್ ಮಾಡೋದಾಗಿರಬಹುದು, ಅದೆಲ್ಲ ಮಾಡಲ್ಲ. ಆ್ಯಂಡ್ ವೆರಿ ಫೋಕಸ್ಡ್ ಪರ್ಸನ್, ವೆರಿ ಫೋಕಸ್ಡ್ ಪರ್ಸನ್. ತುಂಬ ಪ್ರೊಫೆಷ್ನಲ್ ಆಗಿರ್ತೀರ. ಆ್ಯಂಡ್ ಅದು ನಿಮ್ಮನ್ನಂತೂ ಈಸಿಯಾಗಿ ರೀಡ್ ಮಾಡೋಕ್ಕಾಗ್ತಾಯಿಲ್ಲ ಈ ವ್ಯಕ್ತಿಗೆ. ಮಾತ್ರ ನೀವೆಲ್ಲ ಒಂದು ಕಾಂಪ್ಲಿಕೇಟ್ ಅಂತ ಅನ್ನಿಸ್ತೀರ. ತುಂಬ ಸಿಂಪಲ್ ಆಗಿದ್ರೂ ಸಹ ನೋಡಲಿಕ್ಕೆ ನಿಮ್ಮ ಸ್ವಭಾವ ತುಂಬ ಕಾಂಪ್ಲಿಕೇಟ್ ಅಂತ ಅನಿಸುತ್ತೆ. ಬಿಕಾಸ್ ಅಷ್ಟು ಈಸಿಯಾಗಿ ನೀವು ಓಪನ್ ಅಪ್ ಆಗಲ್ಲ. ಬೇರೆಯವ್ರ ಹತ್ರ ಆಗಿರ್ಬೋದು, ಈ ವ್ಯಕ್ತಿ ಹತ್ರನಾಗಿರ್ಬಹುದು. ಸೊ ಅವ್ರಿಗೆಲ್ಲ ಒಂದು ಸ್ವಲ್ಪ ನಿಮ್ಮ ಬಗ್ಗೆ ಒಂಥರ ಮಿಸ್ಟೀರಿಯಸ್ ಪರ್ಸನ್ ನೀವು ಅಂತ ಅನ್ನಿಸ್ತೀರ. ಬಟ್ ಯು ಆರ್ ಅ ವೆರಿ ಹಾನೆಸ್ಟ್, ವೆರಿ ಸೈಲೆಂಟ್. ಒಂದು ಡೀಪ್ ಪೇಯ್ನ ಕ್ಯಾರಿ ಮಾಡ್ತಾ ಇರೋವಂಥ ಒಬ್ಬ ವ್ಯಕ್ತಿ, ತುಂಬ ವೆರಿ ಸೆನ್ಸಿಟಿವ್, ಹೀಗೆಲ್ಲ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ಸಮ್ವೇರ್ ಅವ್ರಿಗೆ ನಿಮ್ಮ ಕಣ್ಣು ತುಂಬ ಎಕ್ಸ್ಪ್ರೆಸಿವ್ ಅಂತ ಅನಿಸುತ್ತೆ. ವೆರಿ ಎಕ್ಸ್ಪ್ರೆಸಿವ್ ಐಸ್ ನಿಮಗೆ ಇದೆ. ಆ್ಯಂಡ್ ಒಳ್ಳೆ ವಾಯ್ಸ್ ಕೂಡ ಇದೆ. ವೆರಿ ಸ್ವೀಟ್ ಆ್ಯಂಡ್ ವೆರಿ ಮೆಲೋಡಿಯಸ್ ಟೈಪ್ ಆಫ್ ವಾಯ್ಸ್, ಅಥವಾ ಒಂಥರ ತುಂಬ ಕಾಮ್ ಫೀಲ್ ಆಗುತ್ತೆ ನಿಮ್ಮ ಜೊತೆ ಮಾತಾಡಬೇಕಾದ್ರೆ. ಆ್ಯಂಡ್ ವೆರಿ ಡಾಮಿನೇಟಿಂಗ್, ತುಂಬ ಅಗ್ರೆಸಿವ್ ಅನ್ನೋ ಥರ ಅಲ್ಲ, ತುಂಬ ಕಾಮ್, ಕ್ವೈಟ್, ಈ ಥರ ವ್ಯಕ್ತಿ ನೀವು. ಆ್ಯಂಡ್ ತುಂಬ ಬ್ಯಾಲೆನ್ಸ್ ಕೂಡ ಇದೆ ನಿಮ್ಮಲ್ಲಿ. ಎಲ್ಲದನ್ನೂ ಒಂಥರ ಅತಿಯಾಗಿ ಮಾಡೋದು ಇರ್ಬೋದು, ಅಥವಾ ತೀರ ಏನು ಮಾಡ್ದೇನೂ ಇಲ್ಲ, ಆ ಥರ ಅಲ್ಲ. ತುಂಬ ಬ್ಯಾಲೆನ್ಸ್ಡ್ ಪರ್ಸನ್ ನೀವು. ಆ್ಯಂಡ್ ನಿಮಗೆ ಗೊತ್ತಿಲ್ಲದಂಗೆ ಈ ವ್ಯಕ್ತಿ ಸಮ್ಟೈಮ್ಸ್ ನಿಮ್ಮನ್ನ ಕ್ವೈಟಾಗಿ ಅಬ್ಸರ್ವ್ ಮಾಡ್ತಾರೆ. ಓಕೆ?
ನೀವು ನೋಡದೇ ಇದ್ದಾಗ ಆ ಕಡೆ ಅವ್ರ ಕಡೆ ಗಮನ ಕೊಡದೇ ಇದ್ದಾಗ ಅವ್ರು ಕ್ವೈಟಾಗಿ ನಿಮ್ಮನ್ನ ಅಬ್ಸರ್ವ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ನೀವೇನೋ ಕೆಲಸ ಮಾಡಬೇಕಾದ್ರೂ ಅಷ್ಟೇ ನಿಮ್ಗೆ ಗೊತ್ತಿಲ್ದಂಗೆ ಏನೋ ಇಣುಕಿ ನೋಡೋದಾಗಿರ್ಬೋದು, ಈ ಥರ ಮಾಡ್ತಾರೆ. ಆ್ಯಂಡ್ ಆಲ್ಸೋ ನೀವು ಅವ್ರಿಗೆ ಒಂದು ಒಳ್ಳೆ ವಿಶ್ ಫುಲ್ಫಿಲ್ಮೆಂಟ್ ಥರ ಪೈಲ್ ನಂಬರ್ 2 ಏನೋ ತುಂಬ ಸ್ಪೆಷಲ್ ಅಂತ ಅನಿಸ್ತೀರ ನೀವು ಅವ್ರಿಗೆ. ಏನೋ ಯು ಆರ್ ಟೂ ಗುಡ್ ಟು ಬಿ ಟ್ರೂ ಅಂತ ಅವ್ರಿಗೆ ಅನಿಸುತ್ತೆ. ಸೊ ಅದಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ. ಡೈರೆಕ್ಟಾಗಿ ನಿಮ್ಮನ್ನ ಅಪ್ರೋಚ್ ಕೂಡ ಮಾಡ್ತಾ ಇಲ್ಲ. ಅವ್ರಿಗೆ ಇಷ್ಟ ಇದ್ರೂ ಒಳಗೆ ತುಂಬ ನಿಮ್ಮ ಡೈರೆಕ್ಟಾಗಿ ಅಪ್ರೋಚ್ ಮಾಡ್ತಾ ಇಲ್ಲ. ಬರೀ ದೂರದಿಂದನೇ ನಿಮ್ಗೊಂದು ಅಡ್ಮಿರೇಷನ್ ಕೊಡೋದಾಗಿರ್ಬೋದು, ಅಥವಾ ಅವ್ರ ಫ್ರೆಂಡ್ಸ್ ಹತ್ರ ನಿಮ್ಮ ಬಗ್ಗೆ ಹೇಳೋದಾಗಿರಬಹುದು, ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡೋದಾಗಿರ್ಬೋದು, ಈ ಥರ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರಿಗೆ ನೀವು ತುಂಬ ಸೈಲೆಂಟ್, ಪ್ರೊಫೆಷ್ನಲ್ ಆ್ಯಂಡ್ ವೆರಿ ಫಾರ್ಮಲ್ ಆಗಿರೋದು. ಅವರು ಒಂಥರ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇದ್ದಾರೆ. ಏನೋ ಒಮ್ಮೆ ಒಂಥರ ಕಾನ್ಫಿಡೆಂಟಾಗಿ ಬರ್ತಾರೆ ನಿಮ್ಮ ಹತ್ರ ಅಪ್ರೋಚ್ ಮಾಡೋದಕ್ಕೆ. ಒಂದು ಸತಿ ತುಂಬ ಏನೋ ಅವೈಲಬಲ್ ಇರ್ತಾರೆ, ಮತ್ತೊಂದು ಸತಿ ಏನೋ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರ್ತಾರೆ. ಎಲ್ಲೋ ಒಂಥರ ಅವರಷ್ಟಕ್ಕೆ ಅವ್ರಿರೋದು, ಅಥವಾ ಬರ್ದೇ ಇರೋದು, ಎಮೋಷ್ನಲಿ ಅವೈಲಬಲ್ ಇಲ್ಲದೆ ಇರೋದು, ಹೀಗೆ. ಸೊ ಅವ್ರ ಬಿಹೇವಿಯರ್ ನಿಮ್ಮ ಹತ್ರ ಚೇಂಜ್ ಆಗ್ತಾ ಇರುತ್ತೆ ಅವಾಗವಾಗ. ಅದರಿಂದ ನೀವು ಸಹ ಸ್ವಲ್ಪ ಕನ್ಫ್ಯೂಷನ್ನಲ್ಲಿದ್ದೀರಾ. ಓಕೆ, ಬಟ್ ಈ ವ್ಯಕ್ತಿ ನಿಮ್ಮನ್ನ ತುಂಬ ಅಡ್ಮೈರ್ ಮಾಡ್ತಾರೆ. ಆ್ಯಕ್ಷನ್ ಕಡಿಮೆ. ಓಕೆ, ದೂರದಿಂದ ಅಬ್ಸರ್ವ್ ಮಾಡೋದು, ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕಾನ್ಸ್ಟೆಂಟಾಗಿ ಚೆಕ್ ಮಾಡೋದಾಗಿರಬಹುದು, ನೀವು ಏನು ಮಾಡ್ತಾ ಇದ್ದೀರಾ ಏನು ಅಂತ, ಅಥವಾ ಮ್ಯೂಚುವಲ್ ಫ್ರೆಂಡ್ಸ್ ಹತ್ರ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅವ್ರ ಫ್ರೆಂಡ್ಸ್ ಹತ್ರ ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡೋದಂಥದ್ದಾಗಿರ್ಬೋದು. ಇಷ್ಟು ಮಾಡ್ತಾರೆ ಹೊರತು ಕರೇಜ್ ಇಲ್ಲ ಅವ್ರಿಗೆ ನಿಮ್ಮ ಹತ್ರ ಬಂದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವ್ರ ಪ್ರೀತಿನ. ಬಿಕಾಸ್ ಏನೋ ನೀವು ಅವ್ರ ಟೈಪ್ ಅಲ್ಲ, ನೀವು ಯು ಆರ್ ವೆರಿ ಸ್ಪೆಷಲ್ ಅಂತ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ನಿಮ್ಮಲ್ಲಿ ಏನೋ ಒಂದು ಯುನೀಕ್ನೆಸ್ ಇದೆ. ಓಕೆ, ಅವ್ರಿಗೆ ಎಷ್ಟೇ ಭಯ ಇದ್ರೂ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗೋದನ್ನು ಅವ್ರಿಗೆ ರೆಸಿಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 2. ಐ ಹೋಪ್ ನಿಮಗೆ ಇದು ರೆಸೊನೇಟ್ ಆಗಿದೆ ಅಂತ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಬಹುದು, ಶೇರ್ ಮಾಡಬಹುದು, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ನಾನು ನಿಮ್ಮನ್ನ ನನ್ನ ಮುಂದಿನ ವೀಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.